ಇನ್ನು ಬೆಳಗಾವಿಯ ಕಿತ್ತೂರಿನಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ಸಾಧಿಸಿದ ವಿಜಯದ ಪ್ರತೀಕವಾಗಿ ಕಿತ್ತೂರು ನಾಡಿನಲ್ಲಿ ಅದ್ಧೂರಿ ಉತ್ಸವಕ್ಕೆ ಇಂದು ಚಾಲನೆ ನೀಡಲಾಯಿತು. ಇಂದು ಚೆನ್ನಮ್ಮನ ಜ್ಯೋತಿಗೆ ಆರಂಭದಲ್ಲಿ ಸಾರ್ವಜನಿಕರು ಚೆನ್ನಮ್ಮ ಜ್ಯೋತಿಯನ್ನು ಸ್ವಾಗತಿಸಿಕೊಂಡರು. ಕಿತ್ತೂರು ಮಹಾದ್ವಾರದಲ್ಲಿ ಇರುವ ಚೆನ್ನಮ್ಮಾಜಿಯ ಬೃಹತ್ ಪುತ್ಥಳಿಗೆ ಸಚಿವ ಸಿ ಉದಾಸಿ ಹಾಗೂ ಸ್ಥಳೀಯ ಶಾಸಕ ಸುರೇಶ್ ಮಾರಿಹಳ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಸುಮಾರು 40ಕ್ಕೂ ಹೆಚ್ಚು ವಿವಿಧ ಕಲಾ ಪ್ರಕಾರಗಳು ಹಾಗೂ ವಿವಿಧ ರೂಪಕಗಳು ಜನಮನ ಸೆಳೆದವು. ನಂತರ ಚೆನ್ನಮ್ಮ ವೇದಿಕೆಯ ಮುಂಭಾಗದಲ್ಲಿ ನಿರ್ಮಾಣ ಮಾಡಿರುವ ವಸ್ತು ಪ್ರದರ್ಶನ ಮಳಿಗೆಯನ್ನು ವಿದ್ಯುಕ್ತವಾಗಿ ಚಾಲನೆ ಮಾಡಲಾಯಿತು. ಈ ಬಾರಿಯ ಕಿತ್ತೂರು ಉತ್ಸವವನ್ನು ಜಿಲ್ಲಾಡಳಿತ ಬರದ ಹಿನ್ನೆಲೆಯಲ್ಲಿ ಅದ್ಧೂರಿತನಕ್ಕೆ ಕಡಿವಾಣ ಹಾಕಲಾಗಿತ್ತು. ಆದರೂ ಜನರಲ್ಲಿ ಉತ್ಸವದ ಉಲ್ಲಾಸಕ್ಕೆ ಕೊರತೆ ಇರಲಿಲ್ಲ. ಮಧ್ಯಾಹ್ನದ ಬಿಸಿಲ ಝಳ ಏರ್ತಾ ಇದ್ದ ಹಾಗೆ ಮೆರವಣಿಗೆಯ ಮೆರುಗು ನೋಡುಗರನ್ನು ಆಕರ್ಷಿಸ್ತಾ ಇತ್ತು.